ನಿಧಾನಕ್ಕೆ ನಡ್ಕೊಂಡು ಬಂದೆ, ನಿಧಾನಕ್ಕೆ ಕೂತ್ಕೊಂಡೆ. ನೀವು ಮುಂಚೆ ಹೇಳ್ತಿದ್ರಲ್ಲ ಹಾಗೆ ಮಾಡಿದೆ, ಆದ್ರೆ ನೀವು ಗಮನಿಸ್ಲೇ ಇಲ್ಲ. ಇಲ್ಲ ಬಳ್ಳಿ, ಅದು ನಾನು ಹೇಳಿದ್ನಲ್ಲ ಏನೋ ಯೋಚನೆ ಮಾಡ್ತಿದ್ದೆ ಅಂತ. ನೀವೇ ಗಮನಿಸ್ಲಿಲ್ಲ ಅಂದ್ರೆ ಹೇಗೆ? ನೋಡಿದ್ಯಾ ಪುಟ್ಟ, ನಿಮ್ಮಪ್ಪ ಈಗಲೇ ನಮ್ಮಿಬ್ರನ್ನ ಮರ್ತೋಗಿದ್ದಾರೆ. ಇನ್ನಿನ್ ಹುಟ್ಟಿದ ಮೇಲಂತೂ ಅಷ್ಟೇ. ಬಳ್ಳಿ ಹಾಗ್ಯಾಕಂತೀಯ? ನೋಡಿದ್ಯಾ ನಿಮ್ಮಪ್ಪ ಯಾವಾಗ್ಲೂ ಮೊದಲು ನನಗೆ ಕುಡಿಸಿ ಆಮೇಲೆ ಕುಡಿತಿದ್ರು, ಈಗ ನೋಡಿದ್ರೆ ಅವರೇ ಕುಡಿತಿದ್ದಾರೆ. ಮೊದಲೇ ನನಗೆ ದೆವ್ವ ಪಿಸಾಚಿ ಅಂದ್ರೆ ತುಂಬಾನೇ ಭಯ. ಈ ಮನೇಲಿ ಬರೀ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಾ. ಅಕ್ಕ ಫಸ್ಟ್ ನಾನು ಊರಿಗೆ ನಾನು ಕಳಿಸ್ಬಿಡು, ನಾನು ಹೊಟ್ಟೋಗ್ತೀನಿ. ಏನೋ ಮನುಷ್ಯ ಜೊತೆ ಗುದ್ದಾಡೋಣ ಅಂತ ಬಂದ್ರೆ ನೀ ನಂಗೆ ಚೀಟಿಂಗ್ ಮಾಡಿ ದೆವ್ಗಳ ಜೊತೆ ಎಲ್ಲ ಗುದ್ದಾಡೋ ಥರ ಮಾಡ್ತೀಯಾ? ಮುಚ್ಚೆ ಬಾಯಿ. ಇನ್ನೂ ಏನೂ ಆಗೇ ಇಲ್ಲ, ಅಷ್ಟು ಬೇಗಲೇ ಊರ್ ಬಿಟ್ಟು ಹೋಗ್ತೀನಿ ಅಂತಾಳೆ. ಅದೇನು ಹೇಳಬೇಕು ಅಂತಿದ್ಯೋ ಬಾಯ್ ಬಿಟ್ಟು ಹೇಳು. ಮತ್ತೆ ಆ ಬೆಳ್ಳಿ ಮಾತ್ಗೂ ಮಾಯಕನ ಆತ್ಮ ಇದೆ ಅಂತ ಕಿರಿಸ್ತಾ ಇರ್ತಾಳೆ. ಅನ್ಲಿ ಬಿಡು, ಅದಕ್ಕೇನೀಗ? ಯಾವ ಕಡೆನಾದ್ರೂ ಬಂದು ಅಟ್ಕಾಯಿಸ್ಕೊಬಿಟ್ರೆ ನಾವಿಬ್ರು ಇಲ್ಲೇ ನೆಗೆದ್ ಬಿದ್ವಿ. ಬೆಳ್ಳಿ ಯಾವತ್ತೂ ಸುಳ್ಳು ಹೇಳಲ್ಲ, ಅವಳ ಮಾತಲ್ಲಿ ನಿಜ ಇರತ್ತೆ. ಅಂದ್ರೆ ಮಾಯನ ಆತ್ಮ 100% ಇಲ್ಲೇ ಇದೆ ಅನ್ನಿ. ಮಾಯನ್ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ, ಇದ್ರೂ ಇರಬಹುದು ಇಲ್ದೇನೂ ಇರಬಹುದು. ಅಕ್ಕ ಒಂದು ಕೆಲಸ ಮಾಡೋಣವಾ? ಆ ಮಾಯಿನ ಆತ್ಮ ಇದೋ ಇಲ್ವೋ ಅಂತ ಹುಡ್ಕಣ್ವಾ? ಅದೇನು ಬೀರೋಲಿಟ್ಟಿರೋ ಸೀರೆನಾ ಹೋಗಿ ಹುಡುಕಿದ ತಕ್ಷಣ ಸಿಗಕ್ಕೆ? ಮತ್ತೆ ಇದೇ ಥರ ಬದುಕಿರೋರ್ಗೂ ಗಡಗಡ ಅಂತ ಭಯ ಪಟ್ಕೊಂಡಿರ್ಬೇಕಾ? ಅದಕ್ಕೊಂದು ದಾರಿ ಇದೆ. ಮಾವ, ನಿಮ್ಮ ಗಮನ ಎಲ್ಲಿದೆ? ಹೆಂಡತಿ ಅಂದಮೇಲೆ ಬರೀ ಖುಷಿ ಮಾತ್ರ ಹಂಚ್ಕೋಬೇಕು ಅಂತಲ್ಲ, ಏನೇ ದುಃಖ ಇದ್ರೂ ಆ ದುಃಖನೂ ಹಂಚ್ಕೋಬೇಕು. ಆಗಲೇ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ. ಏನಾಯ್ತು ಅಂತ ಹೇಳಿ. ನೀನು ಈಗಾಗಲೇ ನನ್ನ ಖುಷಿನ ಚೆನ್ನಾಗಿ ನೋಡ್ಕೊಂಡಿದ್ಯಾ? ನಾನಾ? ನಿನ್ನ ಹೊಟ್ಟೆಲಿ ನಮ್ಮ ಮಗು ಬೆಳೀತಿದ್ಯಲ್ವಾ, ಅದೇ ನನ್ನ ಖುಷಿ, ಅದೇ ನನ್ನ ಉಸಿರು, ಅದೇ ನನಗೆಲ್ಲ. ನೋಡಿದ್ಯಾ ಪುಟ್ಟ, ಅಪ್ಪ ಹೇಗೆ ಬೇರೆ ವಿಷಯ ಮಾತಾಡ್ತಿದ್ದಾರೆ ಅಂತ. ಪ್ರೀತಿ ಕಮ್ಮಿ ಆಗಿದೆ ಅನ್ನೋದನ್ನೇ ಒಪ್ಕೊಳ್ದೆ ಹೇಗೆ ಮಸ್ಕ ಹೊಡಿತಿದ್ದಾರೆ. ನೋಡು ನೋಡು. ಪಾಪು ಮೇಲಾಗಲಿ ನಿನ್ನ ಮೇಲಾಗಲಿ ನನಗೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ ಬೆಳ್ಳೆ. ಅದು ಅಲ್ಲದೆ ನಾನೇನು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅದು ನಿಮ್ಮಿಬ್ಬರ ಬಗ್ಗೆನೇ. ನಿಮ್ಮಿಬ್ಬರನ್ನ ಯಾವಾಗಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮ್ಮನೆ ಹೇಳ್ದೆ ಮಾವ, ಈಗ ಯಾವುದನ್ನು ಯೋಚನೆ ಮಾಡದೆ ಆರಾಮಾಗಿ ನಿದ್ದೆ ಮಾಡಿ. ಮಾವ, ತಾನೇ ಜೋರಾಗಿ ತಿರುಗ್ತಿದ್ಯಲ್ಲ, ಅದೇನಾದ್ರೂ ಬಿದ್ದೋಗ್ಬಿಟ್ರೆ? ಬೆಳ್ಳಿ, ಫ್ಯಾನ್ ಕೆಳಗೆ ಮಲ್ಗೋದು ಬೇಡ ಅಂದರೆ ಆ ಕಡೆ ಚಾಪೆ ಹಾಸ್ಕೊಡ್ತೀನಿ, ಅಲ್ಲೇ ಮಲ್ಕೋವಂತೆ. ಬೇಡ ಮಾವ, ನನಗೇನು ಚಾಪೆ ಬೇಡ. ಬೇಡವಾ? ಅಲ್ಲ, ನಿಂಗೆ ಇಲ್ಲಿ ಭಯ ಆಗುತ್ತಲ್ವಾ? ನನಗೀಗ ಯಾವ ಭಯನೂ ಆಗ್ತಿಲ್ಲ. ಯಾಕೆ ಹೇಳಿ? ಯಾಕೆ ಅಂದರೆ ನನ್ನ ಜೊತೆಲಿ ನೀವಿದ್ದೀರಲ್ಲ, ಅದಕ್ಕೆ. ಸರಿ, ಇಲ್ಲೇ ಮಲ್ಕೋ. ಕೆಲವು ಟೈಮ್ ಎಲ್ಲ ಸರಿ ಇದೆ ಅನಿಸುತ್ತೆ, ಕೆಲವು ಟೈಮ್ ಯಾವುದು ಸರಿ ಇಲ್ಲ ಅನಿಸುತ್ತೆ. ಬೆಳ್ಳಿನ ಹೇಗೆ ಜೋಪಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ.